ಜೈ ರಾಮಕೃಷ್ಣ. ನಮಸ್ತೆ. ನವತರಂಗ ಚಿಲ್ಡ್ರನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ನ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಮ್ಮ ಮನೆಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಸಹ ತಿಳಿಸುತ್ತೇನೆ. ಈ ಬಾರಿಯ ಸತ್ಸಂಗ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಆಧ್ಯಾತ್ಮಿಕ ವಿಷಯವನ್ನು ಉಣಬಡಿಸಲು ವಿಶೇಷ ಅತಿಥಿಯಾಗಿ ನಮ್ಮ ಮನೆಗೆ ಪತ್ರಿಕಾ ವರದಿಗಾರರಾದಂತಹ ಎಂ.ಬಿ. ರಾಜಪ್ಪನವರು ಆಗಮಿಸಿದ್ದಾರೆ. ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ನಮಗೆಲ್ಲರಿಗೂ ಆಧ್ಯಾತ್ಮಿಕ ಹಿತನುಡಿಗಳನ್ನು ಹಂಚಬೇಕು ಅಂತ ಕೇಳಿಕೊಳ್ತೇನೆ. ಬನ್ನಿ, ಈ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗೋಣ. संपदाल्यर्च समल्लेखन भित्तये सच्चिदानंद रूपाय शिवाय ब्रह्मणे नमः. यामावुः सर्वलोकानां प्रकृतिं शास्त्रपारगाः तं धर्मचारिणं शम्भो प्रणमामि परां शिवं. सांबजे नमः पार्वतीपते शिव हर हर महादेव. ಪ್ರಥಮದಲ್ಲಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶ್ರೀ ಶ್ರೀ ಸದ್ಗುರು ಸಿದ್ಧಾರೂಢರ ದಿವ್ಯ ಚರಣಾರವಿಂದಗಳಿಗೆ ಅನಂತ ಅನಂತ ಕೋಟಿ ದೀರ್ಘ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಶ್ರೀ ರಾಮಕೃಷ್ಣ ಪರಮಹಂಸ ಹಾಗೂ ಶ್ರೀ ಶಾರದಾ ಮಾತೆ ಹಾಗೂ ವಿವೇಕಾನಂದರ ದಿವ್ಯ ಅಡಿದಾವರೆಗಳಿಗೆ ಅನಂತ ಅನಂತ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಎನ್ನ ಆರಾಧ್ಯ ದೈವ ಶ್ರೀ ಗುರುದೇವನನ್ನು ಎನ್ನ ಹೃತ್ಕಮಲದಲ್ಲಿ ಸ್ಮರಿಸಿಕೊಂಡು, ಈ ದಿವಸ ಶ್ರೀಯುತ ನಮ್ಮ ಗುರುಸ್ವರೂಪರು, ಸ್ನೇಹಿತರು, ಒಡನಾಡಿಗಳು ಆಗಿರ್ತಕ್ಕಂಥ ಶ್ರೀಯುತ ಸಂಗೀತ ಶಿಕ್ಷಕರು ಆಗಿರ್ತಕ್ಕಂಥ CM ನರೇಂದ್ರ ಕುಮಾರ್ ಹಾಗೂ ಅವರ ಕುಟುಂಬ ವರ್ಗಕ್ಕೆ ಅನಂತ ಅನಂತ ಶರಣುಗಳನ್ನು ಸಮರ್ಪಿಸಿ, ತಮ್ಮ ಮನೆಯನ್ನೇ ಮಂದಿರವನ್ನಾಗಿ ಮಾಡಿಕೊಂಡು ಪ್ರತಿನಿತ್ಯವೂ ತಮ್ಮ ಮನೆಯಲ್ಲಿ ಭಜನೆಯನ್ನು ಮಾಡ್ತಾ ಮಹಾತ್ಮರ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಬಂದಿರತಕ್ಕಂಥ ಶ್ರೀಯುತ CM ನರೇಂದ್ರ ಕುಮಾರ್ ಅವರು ಕಳೆದ ಒಂದು ತಿಂಗಳಿಗೆ 2ನೇ ಶನಿವಾರ ಒಂದು ಸತ್ಸಂಗವನ್ನು ಆರಂಭ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಕೈಗೊಂಡು, ಕಳೆದ ಮಾಹೆಯಲ್ಲಿ ಒಂದು ಸತ್ಸಂಗ ಶ್ರೀಯುತ ಯುಗಧರ್ಮ ರಾಮಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ, ಅವರ ಇರುವಿಕೆಯಲ್ಲಿ ನಡೆದಿತ್ತು. ಈ ದಿವಸ ಈಗ ನಮ್ಮ ಸರದಿ ಅಂತ ಹೇಳಿದ್ರೆ ನಮ್ಮನ್ನು ನೀವು ಬರಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದರಿಂದ ಇವತ್ತು ನಾವು ಬಂದಿದ್ದೀವಿ. ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ಒಂದು ಪುಣ್ಯವಾದ ಕೆಲಸವನ್ನು, ಒಂದು ಮಹತ್ತರವಾದ ಕೆಲಸವನ್ನು ಅವರು ಕೈಗೊಂಡಿರುವಂಥದ್ದು ತುಂಬ ಸಂತೋಷಕರವಾಗಿರ್ತಕ್ಕಂಥ ವಿಷಯವಾಗಿದೆ. ಯಾಕೆ ಅಂತ ಹೇಳಿದರೆ, ಜಗತ್ತಿನಲ್ಲಿ ಏನು ಬೇಕಾದರೂ ಸಿಗ್ತತಿ, ಆದರೆ ಉದ್ಧಾರ ಮಾಡ್ತಕ್ಕಂಥ ಒಂದು ಒಳ್ಳೆಯ ವಿಷಯ, ಮಹಾತ್ಮರ ಒಂದು ಹಿತ ನುಡಿ, ಮಹಾತ್ಮರ ಚರಿತ್ರೆ ಎಲ್ಲಿ ಸಿಗ್ತದಪ್ಪ ಅಂತ ಇಂಥ ಒಂದು ಜಾಗದಲ್ಲಿ ಅದು ಸಿಗ್ತತಿ. ಇಂಥ ಒಂದು ಸತ್ಸಂಗವನ್ನು ಮಾಡೋದ್ರಿಂದ, ಸತ್ಸಂಗದಲ್ಲಿ ಭಾಗಿಗಳಾಗೋದ್ರಿಂದ ಏನು ಲಾಭ ಆಕತಿ ಅಂತ ಹೇಳಿದ್ರೆ ಸಾಕಷ್ಟು ಲಾಭ ಆಕತಿ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದರೆ ನಾವು ಹೇಳ್ಬೋದು, ಹಣ ಬೇಕು ಅಥವಾ ಐಶ್ವರ್ಯ ಬೇಕು, ಆಸ್ತಿ ಬೇಕು ಅಂತ ಈಗೆಲ್ಲ ನಾವು ಪಟ್ಟಿ ಮಾಡ್ತಾ ಹೋಗ್ತೀವಿ. ಆದರೆ ನಿಜವಾಗಲೂ ಬೇಕಾಗಿರೋದು ಮನುಷ್ಯನಿಗೆ ಏನು ಅಂತ ಹೇಳಿದ್ರೆ ಶಾಂತಿ, ನೆಮ್ಮದಿ, ಆನಂದ. ಶಾಂತಿ
ನೆಮ್ಮದಿ, ಆನಂದ, ಒಟ್ಟಾರೆಯಾಗಿ ಆನಂದ ಬೇಕು. ಆನಂದ ಅದು ಎಂತ ಆನಂದ ಬೇಕು ಅಂತಂದ್ರೆ, ಯಾವ ಆನಂದವನ್ನ ಪ್ರತಿಯೊಂದು ಜೀವಿಯು ಬಯಸ್ತೈತಿ ಅಂತ ಹೇಳಿದ್ರೆ, ಒಂದು ಸಾರಿ ಬಂದ್ರೆ ಆನಂದ ಮತ್ತೆ ಯಾವತ್ತೂ ಕೂಡ ಹೋಗ್ಲೇಬಾರ್ದು. ಒಂದು ಸಾರಿ ಸುಖ ಬಂದ್ರೆ ಆ ಸುಖ ಮತ್ತೆ ಯಾವತ್ತೂ ನಮ್ಮನ್ನು ಬಿಟ್ಬಿಟ್ಟು ಹೋಗಿರಬಾರ್ದು. ಅಂತ ಸುಖವನ್ನೇ ಎಲ್ಲ ಜೀವಿಗಳು ಅಪೇಕ್ಷೆ ಪಡೋದು, ಆ ಸುಖವನ್ನೇ. ಆದರೆ ದುರ್ದೈವ ಏನು ಅಂತ ಹೇಳಿದ್ರೆ, ಆ ಸುಖವನ್ನ ಹೊರಗೆ ಹುಡ್ಕೊಂಡು ಹೋಗ್ತಾ ಇತ್ತಲ್ಲ, ಇದು ದುರ್ದೈವ ಅಂತ. ಹೊರಗೆಲ್ಲಾದ್ರೂ ಸಿಗ್ತತೇನೋ ಅದು ಶಾಂತಿ ಅಥವಾ ನೆಮ್ಮದಿ ಅಥವಾ ಆನಂದ ಅಂತಕ್ಕಂಥದ್ದು ಹೊರಗೆ ಯಾವುದೋ ವಸ್ತು ವಿಷಯಗಳಲ್ಲಿ ಸಿಗುತ್ತೇನು ಅಂತ ಹೇಳಿದ್ರೆ, ಖಂಡಿತವಾಗೂ ಕೂಡ ವಸ್ತು ವಿಷಯಗಳಲ್ಲಿ ಆನಂದ ಸಿಗಲ್ಲ. ಹೌದ್ರಿ, ಯಾಕೆ ಸಿಗಲ್ಲ? ಮತ್ತು ವಸ್ತು ವಿಷಯಗಳಲ್ಲಿ ಸಿಗಲೇಬೇಕಲ್ಲ ಅಂತ ಹೇಳಿದ್ರೆ, ಆ ವಸ್ತು ವಿಷಯಗಳಲ್ಲಿ ಸಿಗ್ತಕ್ಕಂಥ ಆನಂದ ಈಗ ಸುಖವನ್ನು ಕೊಟ್ಟು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ದಂಗೆ ಆಗ್ತೈತಿ. ಇದು ಸುಖ ಏನು ಅಂತ ಹೇಳಿದ್ರೆ ಸುಖ ಅಲ್ಲ. ಆದ್ರೆ ಆ ಸುಖ ಎಂತದಂದ್ರೆ, ಒಂದು ಸಾರಿ ಸುಖ ಸಿಕ್ತು ಅಂದ್ರೆ ಮತ್ತೆಂದು ಕೂಡ ಅದು ಹೋಗಲ್ಲ, ನಮ್ಮನ್ನು ಬಿಟ್ಟು ಹೋಗಲ್ಲ. ಅಂತ ಸುಖ ಯಾವುದು ಅಂತ ಹೇಳಿದ್ರೆ, ಅಂತ ಸುಖ ಯಾವುದು ಅಂತ ಹೇಳಿದ್ರೆ, ಮತ್ತೆ ಆ ಸುಖಕ್ಕಿಂತ ಮಿಗಿಲಾದದ್ದು ಇನ್ನೊಂದು ಏನಾದ್ರು ಐತೆ ಅಂತ ಹೇಳಿದ್ರೆ, ಆ ಸುಖಕ್ಕಿಂತ ಮಿಗಿಲಾದದ್ದು ಯಾವ ಸುಖವೂ ಇಲ್ಲ. ಮತ್ತ ಅಂತ ಸುಖ ಯಾವುದು, ಅಂತ ಆನಂದ ಯಾವುದು, ಅಂತ ಆನಂದ ಆದ್ರೆ ಸಿಗದೆ ಎಲ್ಲಿ ಅಂತ ಕೇಳಿದ್ರೆ, ಅಂತ ಆನಂದ ಇಂಥ ಸತ್ಸಂಗಗಳಲ್ಲಿ ಸಿಗ್ತತಿ. ಅದು ಎಂತ ಆನಂದ? ಅಧ್ಯಾತ್ಮದ ಅನುಭವ ಆಗ್ಬೇಕು, ಅಧ್ಯಾತ್ಮದ ಅನುಭವ ಆಗ್ಬೇಕು, ಅಧ್ಯಾತ್ಮ ಅಂತ ಹೇಳ್ಬೇಕು, ಮಹಾತ್ಮರ ಚರಿತ್ರೆಯನ್ನು ಕೇಳಬೇಕು. ತನ್ನಲ್ಲಿ ಇರುವಂತಹ ಸುಖವನ್ನ, ತನ್ನಲ್ಲಿ ಇರುವಂತ ತನ್ನೊಳಗೆ ಇರುವಂತಹ ಸುಖವನ್ನ ನಾವು ಹೊರಗೆ ಹುಡುಕಿದ್ರೆ ಸಿಗ್ತತೇನು ಅಂತ ಹೇಳಿದ್ರೆ ಎಲ್ಲಿ ಸಿಗಲ್ಲ. ನಾವು ಯಾವುದೇ ಒಂದು ವಸ್ತುವನ್ನ ಕಳ್ಕೊಳ್ತೀವಪ್ಪ, ಕಳೆದಿರುತ್ತೆ. ಕಳ್ಕೊಂಡ ಜಾಗದಲ್ಲಿ ಹುಡುಕಿದ್ರೆ ಆ ವಸ್ತು ಸಿಗ್ತತೋ ಅಥವಾ ಬೇರೆ ಕಡೆ ಹುಡುಕಿದ್ರೆ ಸಿಗ್ತತೋ ಅಂತ ಹೇಳಿದ್ರೆ, ನಾವು ಯಾವ ವಸ್ತುವನ್ನು ಎಲ್ಲಿ ಕಳ್ಕೊಂಡಿರ್ತೀವಲ್ಲ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ. ಅದಕ್ಕೆ ಮತ್ತೆ ಇದು ಈ ಆನಂದ ಅಂತಕ್ಕಂಥದ್ದು ಮನುಷ್ಯನ ಪರಮ ಗುರಿ ಯಾವುದು ಅಂದ್ರೆ ಆನಂದ, ಅದನ್ನು ಪಡ್ಕೊಳ್ಳೋದು. ಯಾವುದಕ್ಕೆ? ಮೋಕ್ಷ ಅಂತ ಕರೀತಾರೆ. ನಮ್ಮ ಅಧ್ಯಾತ್ಮದ ವಿಷಯದಲ್ಲಿ ಅದನ್ನ ಏನಂತ ಕರೀತಾರೆ ಅಂದ್ರೆ ಮೋಕ್ಷ ಅಂತ. ಏನಾಗಾದ್ರೆ ಮೋಕ್ಷ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ಈ ದೇಹವನ್ನು ತ್ಯಜಿಸ್ತೀವಲ್ಲ, ಇದಕ್ಕೆ ಮೋಕ್ಷ ಅಂತಾರೆ. ಏನು ಅಂತ ಹೇಳಿದ್ರೆ ಮೋಕ್ಷ ಅಂತ ಅಂದ. ಮೋಕ್ಷ ಅದಕ್ಕೆ ಅರ್ಥ ಏನು ಅಂದ್ರೆ, ಮೋಕ್ಷ ಅನ್ನೋದಕ್ಕೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಇದನ್ನ ಮೋಕ್ಷ ಅಂತ ಕರೆದಿದ್ದಾರೆ ವಿನಃ ನಾವು ಸಾಯ್ತೀವಿ, ಈಗ ಜೀವವನ್ನು ಬಿಟ್ವಿ, ಶರೀರವನ್ನು ಬಿಟ್ವಿ ಅಂದ್ರೆ ಇದನ್ನೇ ಮೋಕ್ಷ ಮೋಕ್ಷ ಅಂತ ಕೆಲವರು ಅಂತಾರೆ. ಇದು ಮೋಕ್ಷ ಅಲ್ಲ. ಅದೇ ಮೋಕ್ಷ ಅದಕ್ಕೆ ಸರಿಯಾದ ಅರ್ಥ ಏನಂದ್ರೆ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯನ್ನ ಮೋಕ್ಷ ಅಂತ ಕರೀತಾರೆ. ಇದು ಮನುಷ್ಯನ ಪರಮ ಗುರಿ ಯಾವುದಂದ್ರೆ ಆ ಮೋಕ್ಷವನ್ನ ಸಂಪಾದನೆ ಮಾಡ್ಕೊಳ್ಬೇಕು. ದುಃಖ ನಿವೃತ್ತಿ, ಅತ್ಯಂತ ದುಃಖ, ಮತ್ತೆಂದು ದುಃಖನೇ ಇಲ್ಲಪ್ಪ, ಎಂದು ದುಃಖ ಬರಂಗೇ ಇಲ್ಲ. ಉಪನಿಷತ್ತಿನಲ್ಲಿ ಒಂದು ಕತೆ ಬರ್ತದೆ. ನಾವು ಆ ಆನಂದವನ್ನ ನೆಮ್ಮದಿಯನ್ನ ಹೊರಗೆ ಹುಡ್ಕೊಂಡು ಹೋದ್ರೆ ನಮಗೆ ಎಂದಿಗೆ ಸಿಗಬೇಕು, ಅದು ಯಾವಾಗ ಸಿಗ್ಬೇಕು? ಆಮೇಲೆ ನಾವು ಹೊರಗೆಲ್ಲೋ ನಾವು ತಿಳಿಲಿಕ್ಕೆ ಹೋಗ್ತೀವಿ ಅಂದ್ರೆ, ಬ್ರಹ್ಮಾಂಡವನ್ನು ಅರಿಲಿಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಬ್ರಹ್ಮಾಂಡವನ್ನು ಅರಿಲಿಕ್ಕಾಗೋದೇ ಇಲ್ಲ. ಹಾಗಾದ್ರೆ ಬ್ರಹ್ಮಾಂಡವನ್ನು ಅರಿಬೇಕಲ್ಲ ಅಂದ್ರೆ ಬ್ರಹ್ಮಾಂಡ ಅರಿಲಿಕ್ಕೆ ಹೋಗ್ಬೇಡ ನೀನು. ನಿನ್ನ ಪಿಂಡಾಂಡವನ್ನು ಅರ್ಥ ಮಾಡ್ಕೊಂಡ್ಬಿಡು, ಪಿಂಡಾಂಡವನ್ನು ಅರ್ಥಬಿಡು, ಪಿಂಡಾಂಡವನ್ನು ತಿಳ್ಕೊಂಡ್ಬಿಡು. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎಂಬಂತೆ ನೀನು ಪಿಂಡಾಂಡವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡೆ, ಪಿಂಡಾಂಡವನ್ನು ನೀನು ತಿಳ್ಕೊಂಡೆ ಅಂದ್ರೆ ಬ್ರಹ್ಮಾಂಡವನ್ನು ನೀನು ತಿಳಿದಂತೆಯೇ ಅಂತ. ಉಪನಿಷತ್ನಲ್ಲಿ ಒಬ್ಬ ಋಷಿ ಮಗ, ಆ ಋಷಿ ಮಗ ಬಹಳ ಉಡಾಳ ಇರ್ತಾನೆ. ಆ ಉಡಾಳ ಇರ್ತಕ್ಕಂಥವನಿಗೆ ಆ ಋಷಿಗಳು ಎಲ್ಲರಿಗೂ ಕೂಡ ಅವರೇ ಒಂದು ಗುರುಕುಲವನ್ನು ಮಾಡಿರ್ತಾರೆ, ಮಕ್ಕಳಿಗೆಲ್ಲ ಬೋಧನೆಯನ್ನು ಮಾಡ್ತಾರೆ. ಆದ್ರೆ ತಮ್ಮ ಮಗನ ಬಹಳ ಉಡಾಳ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವನು ಉಡಾಳನೇ ಇರ್ತಾನೆ, ದೊಡ್ಡವರಿಗೆ ನಯ ವಿನಯತೆಯಿಂದ ಬಾಗೋದು, ನಯ ವಿನಯತೆಯಿಂದ ಇರೋದು ಗೊತ್ತೇ ಇಲ್ಲ ಅವನಿಗೆ. ಮತ್ತ ತಮ್ಮ ಮಗನಿಗೆ ಪಾಠ ಹೇಳ್ಬೇಕು ಅಂತ ಹೇಳಿದ್ರೆ ಆ ಋಷಿ ಮನೆಗಳು ಕೇಳ್ಬೇಕಲ್ಲ. ನಮ್ಮ ಮಕ್ಕಳಿಗೆ ನಾವೇ ಪಾಠ ಹೇಳ್ತೀವಿ ಅಂದ್ರೆ ಕೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರೀತಿ ಇರ್ತೈತಿ ನಮಗೆ ಮಕ್ಕಳ ಮೇಲೆ.
ಅವ್ರು ಕೇಳಲ್ಲ ಮಕ್ಕಳು. ಹಾಗಾಗಿ ಏನ್ ಮಾಡಿದ್ರು ಅಂದ್ರೆ ಆ ಋಷಿ ತನ್ನ ಮಗನನ್ನ ಬೇರೆ ಕಡೆ ಆಶ್ರಮಕ್ಕೆ ಸೇರಿಸ್ತಾರೆ. ಆತ ಅಲ್ಲಿ ಚೆನ್ನಾಗಿ ಎಲ್ಲ ತಿಳ್ಕೊಂಡು ಬರ್ತಾನೆ, ಗರ್ವದಿಂದ ಬರ್ತಾನೆ. ಬಂದು ತನ್ನ ತಂದೆಯ ಮುಂದೆ ಎದೆಯನ್ನು ಶಟದ ನಿಲ್ತಾನೆ. ಹೀಗೆ ಆಮೇಲೆ ತಂದೆ ಆಗಿರ್ತಕ್ಕಂಥ ವಿಷಯ ಕೇಳ್ತಾರೆ, ಏನಪ್ಪ ಕಲ್ತು ಬಂದೆ, ಎಲ್ಲ ತಿಳ್ಕೊಂಬಂದೆ? ಹೂನಪ್ಪ ಎಲ್ಲ ತಿಳ್ಕೊಂಬಿಟ್ಟು ಗರ್ವದಿಂದ ಹೇಳ್ತಾರೆ, ಎಲ್ಲ ತಿಳಿದ್ಬಿಟ್ಟೆ ನಾನು, ಎಲ್ಲ ಗೊತ್ತಿದೆ. ಎಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ ನನಗೆ. ಹಾಗಾದ್ರೆ ನೀನು ತಿಳಿಬೇಕಾದ ಏನಿಲ್ವ? ಇಲ್ಲ, ನೀವೇನ್ ಪ್ರಶ್ನೆ ಬೇಕಾದ್ರೆ ಕೇಳಿದ್ರೆ ನಾನು ಉತ್ತರ ಹೇಳ್ತೀನಿ ಅಂತ ಹೇಳ್ತಾನೆ, ಗರ್ವದಿಂದ ಹೇಳ್ತಾನೆ. ಆಗ ಆ ಋಷಿ 2 ಪ್ರಶ್ನೆಯನ್ನು ಕೇಳ್ತಾರೆ. ಆಯ್ತಪ್ಪ, ನಾನು ಈ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಯಾವುದು ಅಂತ. ಯಾವ ಒಂದನ್ನು ಅರಿತರೆ ಅರಿಯದೇ ಇರುವಂತಹ ಎಲ್ಲವನ್ನು ಅರಿತಂತಾಗುತ್ತದೆಯೋ ಅದು ಯಾವುದು ಅನ್ನೋದು ಒಂದು ಪ್ರಶ್ನೆ. ಎರಡನೇದು ಪ್ರಶ್ನೆ, ಯಾವ ಒಂದನ್ನು ಅನುಭವಿಸದೇ ಇರ್ತಕ್ಕಂಥ ಎಲ್ಲವನ್ನು ಅನುಭವಿಸಿದಂತಾಗುತ್ತದೆಯೋ ಅದು ಯಾವುದು. ಯಾವ ಒಂದನ್ನು ಅರಿಯದೇ ಇರುವಂತ ಎಲ್ಲವನ್ನು ಅರಿತಂತಾಗುತ್ತದೆಯೋ ಅದು ಒಂದು ಪ್ರಶ್ನೆ. ಯಾವ ಒಂದನ್ನು ಅನುಭವಿಸದೇ ಇರ್ತಕ್ಕಂಥ ಎಲ್ಲವನ್ನೂ ಅನುಭವಿಸಿದಂತಾಗುತ್ತದೋ ಅದು ಯಾವುದು ಅಂತ ಕೇಳ್ತಾರೆ. ಇವನಿಗೆ ಆವಾಗ ಬಾಯಿ ಕಟ್ಟಾಗ್ಬಿಡುತ್ತೆ, ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಅವನು ಅದು ತಿಳಿದೇ ಇಲ್ಲ. ಮತ್ತೆ ತಿಳಿದೀನಿ ಅಂದಲ್ಲಪ್ಪ, ಹೋಗ ಮತ್ತೆ ತಿಳ್ಕೊಂಬ. ಅವರು ಇವರು ಕೈ ಕಾಲು ಹಿಡಿದೆಲ್ಲ ಇವರು ಕೇಳ್ತಾನೆ, ಎಲ್ಲೂ ಕೂಡ ಇವನ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಆಗ ಬೇರೆ ಯಾರೋ ಮಹಾತ್ಮ ಹೇಳ್ತಾನೆ, ಈ ಪ್ರಶ್ನೆ ಉತ್ತರವನ್ನು ಹೇಳಕ್ಕೆ ನಿಮ್ಮ ತಂದೆನೇ ಸಮರ್ಥ, ಅವನೇ ಹೋಗಿ ಕೇಳು ಅಂತ ಒಬ್ಬ ಮಹಾತ್ಮರು ಹೇಳ್ತಾರೆ. ಅವನ ಆಗ ಬಂದು ತನ್ನ ತಂದೆಯ ಮುಂದೆ ವಿನಯತೆಯಿಂದ ಬಾಗಿ, ಆಯ್ತು ನನ್ನ ತಪ್ಪಾತು, ನನಗೆ ಕ್ಷಮಾ ಮಾಡ್ರಿ ಅಪ್ಪಾಜಿ, ನನಗೆ ಇದಕ್ಕೆ ಅರ್ಥವನ್ನು ಹೇಳಿ, ನನಗೆ ಉಪದೇಶವನ್ನು ಮಾಡಿದಾಗ ಆತು. ಆಗ ಅವರ ಋಷಿ ಗೊತ್ತಾಗ್ತೈತಿ, ಇವನ ಗರ್ವ ಎಲ್ಲ ಅಡಿಗೆ ಹೋತು, ದುರಹಂಕಾರ ಎಲ್ಲ ಅಡಿಗೆ ಹೋತು ಅಂತೇಳಿ ಅವನ ಮೇಲೆ ಕೃಪೆಯನ್ನ ಮಾಡಿ, ಹೋಗ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಯಾವುದೇ ಒಟುವನ್ನಾದ್ರೂ ನೀನು ಹೋಗಿ ಕೇಳು, ನಿನಗೆ ಈ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾರೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ. ಈ ದಿವಸ ಹುಣ್ಣಿಮೆ ಕೂಡ ಇದೆ. ಇದು ಚೈತ್ರ ಮಾಸದ ಹೊಸ ವರ್ಷದ ಮೊದಲನೇ ಹುಣ್ಣಿಮೆ. ಈ ಹುಣ್ಣಿಮೆಯ ವಿಶೇಷ ಏನಂತ ಹೇಳಿದ್ರೆ, ಇವತ್ತು ಹನುಮಾನ ಜಯಂತಿ. ಹಾಗಾಗಿ ಎಲ್ಲರಿಗೂ ಕೂಡ ಹನುಮಾನ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಹನುಮಾನ್ ಅಂತ ಹೇಳಿದ್ರೆ ಆಂಜನೇಯ ಒಂದು ವಿಶೇಷವಾದ ಒಂದು ದಿವ್ಯ ಶಕ್ತಿ.